ಕೀರ್ತನೆ 103 2, 3 ವಾಕ್ಯಗಳನ್ನು ಓದಿಕೊಳ್ಳೋಣ. ನನ್ನ ಮನವೇ, ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನು, ಸಮಸ್ತ ರೋಗವನ್ನು ವಾಸಿ ಮಾಡುವವನು. ಪ್ರಿಯರೇ, ಈ ದಿನದ ವಾಕ್ಯ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಹೌದು, ನಾವು ದೇವರನ್ನು ಕೊಂಡಾಡುವವರಾಗಿರಬೇಕು. ಆತನ ಉಪಕಾರಗಳಲ್ಲಿ ಒಂದನ್ನು ನಾವು ಮರೆಯುವವರಾಗಿರಬಾರದು. ಯಾವಾಗಲೂ ನಮ್ಮ ಜೀವಿತದಲ್ಲಿ ತಾಯಿಯ ಗರ್ಭದಲ್ಲಿರುವಾಗಲೇ ನಮ್ಮನ್ನು ಹೆಸರಿಡಿದು ಕರೆದಂಥ ದೇವರನ್ನು ನಾವು ಯಾವಾಗಲೂ ಸ್ಮರಿಸುವವರಾಗಿರಬೇಕು. ಆತನ ಉಪಕಾರಗಳನ್ನು ಮಾಡಿದಂಥ ಉಪಕಾರಗಳನ್ನು ಒಂದನ್ನೂ ನಾವು ಮರೆಯುವವರಾಗಿರಬಾರದು. ಯಾಕೆಂದರೆ ಆತನು ನಮ್ಮನ್ನು ಕಾಯುವವರು, ನಡೆಸುವವನು ಆಗಿದ್ದಾನೆ. ಆತನು ನಮ್ಮ ಅಪರಾಧಗಳನ್ನು ಕ್ಷಮಿಸುವವನಾಗಿದ್ದಾನೆ. ನಾವು ಎಷ್ಟೇ ತಪ್ಪುಗಳು ಮಾಡಿರುವಾಗಲೂ ನಮ್ಮನ್ನು ಕ್ಷಮಿಸಿ ತಂದೆಯ ಹಾಗೆ ನಮ್ಮನ್ನು ಪ್ರೀತಿಸುವವನು, ತಂದೆಯಕ್ಕಿಂತ ಹೆಚ್ಚಾಗಿ ನಮ್ಮನ್ನು ಪ್ರೀತಿಸುವವನಾಗಿದ್ದಾನೆ. ಆತನನ್ನು ನಾವು ಹೆಚ್ಚಾಗಿ ಪ್ರಾರ್ಥಿಸುವರಾಗನು. ಆತನು ನಮ್ಮ ಸಮಸ್ತ ರೋಗವನ್ನು ವಾಸಿ ಮಾಡುವವನು ಆಗಿದ್ದಾನೆ. ಯಾವುದೇ ರೋಗವಿರಲಿ, ಯಾವುದೇ ಬೇನೆ ಇರಲಿ, ನೋವುಗಳಿರಲಿ, ಅದೆಲ್ಲದಿಂದಲೂ ನಮ್ಮನ್ನು ಬಿಡಿಸುವಲಿಕ್ಕೆ ಶಕ್ತನಾದ ದೇವರು ಯೇಸು ಕ್ರಿಸ್ತನು ಮಾತ್ರ. ಆತನು ನಮ್ಮ ಜೀವಿತದಲ್ಲಿ ಮಾಡಿದ ಉಪಕಾರಗಳನ್ನು ಒಂದನ್ನೂ ಮರೆಯದೆ ಯಾವಾಗಲೂ ನಾವು ದೇವರನ್ನು ಕೊಂಡಾಡುವವರಾಗಿ ಆತನ ಮಾರ್ಗದಲ್ಲಿ, ಆತನ ನೀತಿಯಲ್ಲಿ ನಾವು ನಡೆಯುವವರಾಗಿರೋಣ. ಈ ವಾಕ್ಯದ ಮುಖಾಂತರ ದೇವರು ನನ್ನನ್ನು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.